ಏನಾದ್ರೂ ಬಂದು ಕೇಳಿ, ನೀವು ನೋಡಿ. ನಾವೇನಾದ್ರೂ ಇಲ್ಲಿ ಹಿಂದೂ ಮುಸಲ್ಮಾನರನ್ನು ಛೇಡಿಸಿರುವುದು ಅಥವಾ ಮುಸಲ್ಮಾನರ ವಿರುದ್ಧ ಏನಾದ್ರು ಕೆಟ್ಟದಾಗಿ ಮಾತಾಡಿರುವಂತದ್ದು ಇದ್ರೆ ಇಲ್ಲಿ ಇದ್ದಂತ ಮುಸಲ್ಮಾನರು ಹೇಳಿ. ಏನಾದ್ರೂ ಬಂದು ಕೇಳಿ, ನೀವು ನೋಡಿ. ನಾವೇನಾದ್ರೂ ಇಲ್ಲಿ ಹಿಂದೂ ಮುಸಲ್ಮಾನರನ್ನು ಛೇಡಿಸಿರುವುದು ಅಥವಾ ಮುಸಲ್ಮಾನರ ವಿರುದ್ಧ ಏನಾದ್ರು ಕೆಟ್ಟದಾಗಿ ಮಾತಾಡಿರುವಂತದ್ದು ಇದ್ರೆ ಇಲ್ಲಿ ಇದ್ದಂತ ಮುಸಲ್ಮಾನರು ಹೇಳಿ. ನಾವು ಯಾರ ಮೇಲೂ ಕೂಡ ಈ ರೀತಿ ಕೆಟ್ಟ ಭಾವನೆಯನ್ನು ನಿರ್ಮಾಣ ಮಾಡುವಂತ ಕೆಲಸ ಮಾಡಲಿಲ್ಲ ನಾವು. ಆದ್ರೆ ಯಾರು ದೇಶದ್ರೋಹಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ, ಯಾರು ತಲವಾರನ್ನು ತಕೊಂಡು ಊರಿನಲ್ಲಿ ಭಯ ನಿರ್ಮಾಣ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಎದ್ದು ನಿಲ್ಲಬೇಕಾದಂತ ಅವಶ್ಯಕತೆ ದೇಶದ ದೃಷ್ಟಿಯಿಂದ ಅವಶ್ಯಕತೆ ಇರುವಂತದ್ದು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಓಡಬೇಡಿ ಸರ್. ಕರ್ನಾಟಕ ಪ್ರಭಾಕರ್ ಸರ್, ಯಾರು ತಲವಾರನ್ನು ತಕೊಂಡು ಊರಿನಲ್ಲಿ ಭಯ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ನಮ್ಮ ಮೇಲೆಲ್ಲ ಹೇಳ್ತಾರೆ, ಆ ಬುರ್ಕ ಹಾಕಿದ್ದು ಅದು ಮೂಢನಂಬಿಕೆ ಅಲ್ವಾ? ಒಂದು ತುಂಡೆ ಹೋಗಿನಲ್ಲ ಮಹಾರಾಜ. ಈಗ ಯಾಕೆ ಅವರಿಗೆ ವಿಶೇಷ ಸವಲತ್ತು ಅಂದ್ರೆ ಅವರು ಅಂಗವಿಕಲರಿಗೆ, ಹಾಗಾಗಿ ವಿಶೇಷ ಸವಲತ್ತು ಬೆಂಬಲ ಮಾಡಿದೆವಲ್ಲ. ಕೆಲವರು ನೇರ ಬಿಹಾರಿಗಳು, ಇನ್ನು ಕೆಲವರು ಅರೆ ಬಿಹಾರಿಗಳು. ಕಿವಿಗೆ ತೂತು ಮಾಡಿದ್ರೆ ಅದು ಮೂಢನಂಬಿಕೆ ಅಂತ ಅದರ ಮೇಲೆ ಕೇಸ್. ನನಗೆ ಒಂದು ಪ್ರಶ್ನೆ ಹೊಡೆದಿದೆ, ಇವರು ನಮ್ಮ ಮೇಲೆಲ್ಲ ಹೇಳ್ತಾರೆ, ಆ ಬುರ್ಕ ಹಾಕಿದ್ದು ಅದು ಮೂಢನಂಬಿಕೆ ಅಲ್ವಾ? ಇನ್ನೊಂದು ಕೇಳಲ್ಲ. ಒಂದು ತುಂಡೆ ಹೋಗಿನಲ್ಲ ಮಹಾರಾಜ. ಈಗ ಯಾಕೆ ಅವರಿಗೆ ವಿಶೇಷ ಸವಲತ್ತು ಅಂದ್ರೆ ಅವರು ಅಂಗವಿಕಲರಿಗೆ, ಹಾಗಾಗಿ ವಿಶೇಷ ಸವಲತ್ತು. ಅದು ಮೂಢನಂಬಿಕೆ. ಎಂತ ಅತ್ಯಾಚಾರ ರೀ! ಸಣ್ಣ ಮಗುವನ್ನು ಕಟ್ಟಿಕೊಂಡಾಗಿ ಅದು ಕತ್ತರಿಸ್ತಾರಲ್ಲ, ಅತ್ಯಾಚಾರ. ನಾನು ಹೇಳಿ, ಇವರಿಗೆ ನೀವು ಬೆಂಬಲ ಮಾಡ್ತೀರಿ, ಭಯೋತ್ಪಾದಕರ ನಿರ್ಮಾಣ ಮಾಡ್ತೀರಾ ನೀವು? ಈ ದೇಶ ಉಳಿಯುತ್ತಾ? ನಾನು ಅವ್ರದ್ದು ತಪ್ಪು ಅಂತ ಹೇಳಿದೆ, ಅವ್ರದ್ದು ತಪ್ಪು ನಮ್ಮದೇ. ನಾವು ಅಂತ ಖಚಿತ ಜನಗಳಿಗೆ ನಾವು ಬೆಂಬಲ ಮಾಡಿದೇವಲ್ಲ. ಕೆಲವರು ನೇರ ಬಿಹಾರಿಗಳು, ಇನ್ನು ಕೆಲವರು ಅರೆ ಬಿಹಾರಿಗಳು. ಮಂಗಳೂರಿನ ಮಾರ್ಕೆಟಿಗೆ ಹೋಗಿ ಬೆಳಿಗ್ಗೆ 4 ಗಂಟೆಗೆ ಅಲ್ಲಿ ಬಂದು ಬಿಹಾರಿಗಳು ಸೇರಿರ್ತಾರೆ. ಅವ್ರಿಗೆ ಕೆಲಸ ಏನು ಅಂದ್ಕೊಂಡಿದ್ರೆ ಹೂವಿನ ಬುಟ್ಟಿಯನ್ನು, ತರಕಾರಿ ಬುಟ್ಟಿಯನ್ನು ಅಂತ ಜನಗಳು ಒಂದು 500-600 ರೂಪಾಯಿ 8 ಗಂಟೆಗೆ 500-600 ರೂಪಾಯಿ ಕಿಸಿಗೆ ತುಂಬಿಸ್ತಾರೆ. ಆಮೇಲೆ ಹೋಗಿ ಸೆಂಟ್ ಹಾಕಿ, ಸ್ನಾವೇ ಇಲ್ಲ, ಸೆಂಟ್ ಹಾಕುದು. ಸೆಂಟ್ ಹಾಕಿದ ಮೇಲಲ್ಲಿ ಹೋಗಿ ಹುಡುಗಿಯರು ಯಾರ್ಯಾರು ನಿಂತಿದ್ದಾರೆ, ಯಾವ್ಯಾವ ಶಾಲೆ ಇದೆ ಅದರ ಎದುರಲ್ಲಿ ನಿಂತುಕೊಂಡು ಇದೇ ಕೆಲಸವನ್ನು ಮಾಡ್ತಾ ಇರುತ್ತೆ. ನಾನು ಎಲ್ಲ ತಾಯಂದಿರ ಹತ್ರ, ಎಲ್ಲ ಸಜ್ಜನ ಹತ್ರ ಕೇಳ್ಕೊಳ್ತೇನೆ, ನಿಮ್ಮ ಮಗಳು ಯಾವುದೇ ಬ್ಯಾರಿ ಹುಡುಗನೊಟ್ಟಿಗೆ ಮಾತಾಡ್ಲಿಕ್ಕಿಲ್ಲ. ಬ್ಯಾರಿ ಹತ್ರ ಮಾತಾಡಿದ್ರೆ ಅವ್ರು ಹೋದ್ರು ಅಂತ ಲೆಕ್ಕ, ಅದು ಗ್ಯಾರಂಟಿ. ಅದ್ರ ಬಗ್ಗೆ ಯಾವುದೇ ಬ್ಯಾರಿ ಒಟ್ಟಿಗೆ ನಮ್ಮ ಹೆಣ್ಣು ಯಾಕೆ ಮಾತಾಡ್ಬೇಕು? ಅವರು ಅವಕಾಶ ಕೊಡ್ತಾರೆ ನೀವೇನು? ನಿಖಿಲೇ ನಿರ್ಮಾಣ ಮಾಡ್ತೀನಿ, ನಿಖಿಲೇ ಈ ದೇಶ ಹಿಂದೂ ರಾಷ್ಟ್ರ ಆವಡಿ ಜಗತ್ತಿಗೆ ಸುಖ ಕೊಡೋದು, ಸಂತೋಷ ಕೊಡೋದು. ಅವ್ರು ಬಂಡೇರಿ ಸರ್ವೇ ಜನ ಸುಖಿನ ಭವಂತುದು ಬಂದ್ಮೇಲೆ ನಮಗೆ ನಮ ಮಾತ್ರ ಬೇರೆಗೆ ನೋಡ್ಬೇಡಿ. ಅಲ್ಲನ ಶಿಷ್ಯರಿಗೆ ಮಾತ್ರ ಒಳ್ಳೇದು ಮಾಡಲಿ. ಕ್ರಿಸ್ತನ್ಗಳ ಬಣಿಗೆಯಲ್ಲೇ ಏರಿಗೆಡ್ಡೆ ಮಾಡ್ಬಿಟ್ಟು ಓ ಪರಲೋಕದಲ್ಲಿ ಇರುವ ತಂದೆಯೇ ಅಂತ ಪಂಪುನ ಈಗ ಮಾತ್ರ. ಜನ ಮುಸಲ್ಮಾನರು ಇರ್ಬೋದು, ಒಂದು 4-5 ಕೋಟಿ ಜನ ಕ್ರಿಶ್ಚಿಯನ್ರು ಇರ್ಬೋದು. ನಾವು ಒಟ್ಟು 120 ಕೋಟಿ ಜನ ಇದ್ದೇವೆ. ಆ 121 ಕೋಟಿಯಲ್ಲಿ ನಾವು ಸುಮಾರು 90 ಕೋಟಿ ಜನ ಇದ್ದೇವಲ್ಲ. ಅಕಸ್ಮಾತ್ ನಾವೆಲ್ಲ ಹಿಂದೂಗಳು ಒಟ್ಟು ಸೇರಿ 90 ಕೋಟಿ ಜನ ನಾವು ಫೂ ಅಂದ್ರೆ ಈ ಜನ ಇಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಿಟ್ಟು ನಿಮ್ಮ ಮುಸಲ್ಮಾನ್ ಹುಡುಗಿಯರಿದಾರಲ್ಲ, ಒಂದ್ ಸ್ವಲ್ಪ ಬುರ್ಕ ಎತ್ತಿ ನೋಡಿ ಗ್ರಹಿಸಿರ್ಬೋದು. ಹಿಂದೂ ಹುಡುಗಿ ಸ್ವಲ್ಪ ಚಂದ ಇದ್ದಾಳೆ, ಅಲ್ಲಿ ಪೊರ್ಲಿಲ್ಲ ಐಕೋಸ್ಕರ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಮುಸಲ್ಮಾನ್ ಹುಡುಗಿಯರಿದಾರಲ್ಲ, ಒಂದ್ ಸ್ವಲ್ಪ ಬುರ್ಕ ಎತ್ತಿ ನೋಡಿ. ಬರೀ ಮತಾಂತರ ಮಾಡೋದಕ್ಕೋಸ್ಕರ ಮಾತ್ರ. ನಾವು ತಲೆ ಇಲ್ಲದ ಜನ ನಮ್ಮ ಮಕ್ಕಳನ್ನು ಅವರ ಶಾಲೆ ಕಳಿಸಿರು. ಆ ಶಾಲೆ ಎಡ್ಡೆ ಕ್ರಿಸ್ತನ್ ಶಾಲೆ ಎಡ್ಡೆ ಮರ್ಲು ನಿಕ್ಲಿಗೆ ಮರ್ಲು. ಕ್ರಿಶ್ಚಿಯನ್ ಶಾಲೆಗೆ ಹೋದ ಮೇಲೆ ಏನಾಗ್ತದೆ? ನಿಮ್ಮ ಮಗುವಿನ ತಿಲಕ ಇಲ್ಲ,
ಕೈಯಲ್ಲಿ ಬಳೆ ಇಲ್ಲ, ಹೂ ಇಡ್ಲಿಕ್ಕೆ ತಲೆ ಕೂದಲಿಲ್ಲ, ಕಟ್ ಬಾಯ್ಕಟ್ ಬಾಬ್ಕಟ್ ಇಲ್ಲ. ಬಟ್ಟೆ ಹೇಗೆ ಹೊಡಿಸ್ತಾರೆ? 13, 14, 15 ವರ್ಷದ ಹುಡುಗಿಯರಿಗೆ ಅವರ ಯೂನಿಫಾರ್ಮ್ ಏನು? ತೊಡೆಯ ಮೇಲೆ ಬರುವಲ್ಲಿ, ಮೊಣಕಾಲಿನ ಮೇಲೆ ಬರುವಲ್ಲಿವರೆಗಿನ ಸ್ಕರ್ಟ್. ನಮ್ಮ ಹುಡುಗಿಯರು ಹಾಗೆ ಕರ್ಕೊಂಡು ಹೋಗ್ತೀರಾ ನೀವು? ನಿಮ್ಮ ಶಾಲೆಗೆ ನಾವು ಕಲಿಸಿರೋದು ಯಾಕೆ? ನೀವು ಒಳ್ಳೆ ವಿದ್ಯೆ ಕೊಡ್ತೀರಾ ಅಂತ. ನೀವು ವಿದ್ಯೆ ಕೊಡ್ತೀರಾ ಅಂತ ಬುದ್ಧಿಯನ್ನು ಕಲಿಸ್ತೀರಾ ನೀವು? ನೀವಲ್ಲಿ ಪಾಠ ಮಾಡಿರೋದೇನು? ಓ ಪರಲೋಕದಲ್ಲಿ ಸಿಗೋದ್ರಿಲ್ಲ ನಿಮಗೆ, ಈ ಲೋಕದಲ್ಲೇ ಇದ್ದಾನೆ, ನಿಮಗೆ ಆ ಲೋಕ ಯಾಕೆ ತಂದೆ? ನಮಿಗೂ ಹುಚ್ಚು. ಅಲ್ಲೊಬ್ಬ ಪಾತ್ರಿ ಇದ್ದಾನೆ, ತುಂಬಾ ಪಾತ್ರಿಗಳಿದ್ದಾನೆ. ಶಾಲೆಗೆ ಹೋದ ಹುಡುಗ ಒಂದು ದಿವಸ ಪಾತ್ರಿ ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರ್ತೇನೆ ಅಂತ. ಆಯ್ಸೋದ ಮನೆ ಬಂದಾದ ಮೇಲೆ ಮನೆಯಲ್ಲಿ ತಂದೆಯಲ್ಲ ಕೆಲಸಕ್ಕೆ ಹೋಗಿದ್ದಾನೆ. ಆ ಹೊತ್ತಿನಲ್ಲಿ ಈ ಪಾತ್ರಿ ಬರುವುದು. ಬಂದಾದ ಮೇಲೆ ಅಮ್ಮ ಕೇಳ್ತಾರೆ, ಯಾರ ಮಗ ಇದು? ಯಾರ ಮಗ? ಅಮ್ಮ ಇದು ನನ್ನ ಫಾದರ್. ನಮಗೆ ಒಬ್ಬನೇ ತಂದೆ, ತಾಯಿಯಂದ್ರು ಬೇಕಾದಷ್ಟು ಜನ ಇದ್ದಾರೆ ನಮಗೆ. ತಂದೆ ಮಾತ್ರ ಒಬ್ಬ ಮಾಡುವಂತ ತಪ್ಪ, ಕ್ರಿಶ್ಚಿಯನ್ ಮಾಡೋ ತಪ್ಪ, ಅದನ್ನು ತಪ್ಪು ಅಂತ ಹೇಳು. ನಾವು ಹೇಗೆ ಸರಿಯಾಗಬೇಕು? ನಾನು ಅನೇಕ ಬಾರಿ ಹೇಳಿದೆ, ನಿಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಯಾವುದೇ ಮುಸಲ್ಮಾನ್ ಹುಡುಗನೊಟ್ಟಿಗೆ ಮಾತಾಡಲಾಡಬಾರದು. ನೀವೆಲ್ಲರೂ ನೋಡಿದ್ರೆ ಬಿಡಬೇಡಿ. ಮುಸಲ್ಮಾನರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಏನಿದೆ? ಸುಳ್ಳ್ಯದಲ್ಲಿ ಆಗ್ಬೇಕಾದ್ರೆ ಒಂದು ಹುಡುಗಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿತ್ತು. ಅಲ್ಲಿ ಯಾರೋ ಒಬ್ಬ ಚಿಕ್ಕಮಂಗಳೂರಿನವ ಬಂದು ಅವಳನ್ನು ಮೋಸ ಮಾಡಿ, ವಂಚನೆ ಮಾಡಿ ಅವಳನ್ನು ಹಾರಿಸ್ಕೊಂಡು ಹೋದ. ಅದಕ್ಕೋಸ್ಕರ ತಂದೆ ಇಲ್ಲಿಂದ ಓಡಿದ. ಮಗಳನ್ನೇನಾದ್ರು ಬದಲು ಮಾಡಬಹುದಾ ಅಂತ. ಮಗಳು ಬದಲಾಗ್ಲಿಲ್ಲ, ಅದಕ್ಕೋಸ್ಕರ ಮಗಳಿಗೆ ಚೂರಿ ಹಾಕಿದ. ಧೈರ್ಯವಂತ ಅವನು, ಶಾಬಾಸ್ ಹೇಳ್ತಾನೆ ನಾನು ಅವನಿಗೆ. ಮಗಳನ್ನೇನಾದ್ರು ಬದಲು ಮಾಡಬಹುದಾ ಅಂತ. ಮಗಳು ಬದಲಾಗ್ಲಿಲ್ಲ, ಅದಕ್ಕೋಸ್ಕರ ಮಗಳಿಗೆ ಚೂರಿ ಹಾಕಿದ. ಧೈರ್ಯವಂತ ಅವನು, ಶಾಬಾಸ್ ಹೇಳ್ತಾನೆ ನಾನು ಅವನಿಗೆ. ಮಗಳನ್ನೇನಾದ್ರು ಬದಲು ಮಾಡಬಹುದಾ ಅಂತ. ಮಗಳು ಬದಲಾಗ್ಲಿಲ್ಲ, ಅದಕ್ಕೋಸ್ಕರ ಮಗಳಿಗೆ ಚೂರಿ ಹಾಕಿದ. ಧೈರ್ಯವಂತ ಅವನು, ಶಾಬಾಸ್ ಹೇಳ್ತಾನೆ ನಾನು ಅವನಿಗೆ.